ಅಮೆರಿಕದ ಮಿಸ್ಸೂರಿ ಕಾನ್ಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾವಳಿಯಲ್ಲಿ ಅರ್ಜೆಂಟೀನಾ 3-0 ಗೋಲುಗಳಿಂದ ಸ್ವಿಟ್ಜರ್ಲೆಂಡ್ ಅನ್ನು ಮಣಿಸಿದೆ. ಪಂದ್ಯ ಆರಂಭವಾದ 112ನೇ ನಿಮಿಷದಲ್ಲಿ ಅರ್ಜೆಂಟೀನಾದ ಜೂಲಿಯನ್ ಅಲ್ವಾರೆಜ್ ಅವರು ಗಳಿಸಿದ ಗೋಲು ಅರ್ಜೆಂಟೀನಾದ ಮುನ್ನಡೆಗೆ ಕಾರಣವಾಯಿತು. ವಿರಾಮದ ಬಳಿಕ ಎರಡನೇ ಅರ್ಧದಲ್ಲಿ ಲೌಟಾರೋ ಮಾರ್ಟಿನೆಸ್ ಅವರು ಮತ್ತೊಂದು ಗೋಲು ಗಳಿಸಿ ಅರ್ಜೆಂಟೀನಾ 3-1 ಗೋಲುಗಳ ಅಂತರದಲ್ಲಿ ಜಯ ಗಳಿಸಲು ಸಾಧ್ಯವಾಯಿತು. ಸ್ವಿಟ್ಜರ್ಲೆಂಡ್ ಪರ ಅಲ್ಮೆಡಾ 1 ಗೋಲು ಗಳಿಸಿದರು. ಈ ಗೆಲುವಿನಿಂದ ಅರ್ಜೆಂಟೀನಾ ಸೆಮಿಫೈನಲ್ಗೆ ಪ್ರವೇಶ ಪಡೆದುಕೊಂಡಿತು. ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ವಿರುದ್ಧ 2-1 ಗೋಲುಗಳ ಅಂತರದ ರೋಚಕ ಜಯ ದಾಖಲಿಸಿದ ಇಂಗ್ಲೆಂಡ್ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಪಂದ್ಯದಲ್ಲಿ ಆರಂಭಿಕ ಹಿನ್ನಡೆ ಅನುಭವಿಸಿದ್ದ ಇಂಗ್ಲೆಂಡ್ ತಂಡಕ್ಕೆ ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ ಆಟ ಮರುಜೀವ ನೀಡಿತು. ಹೆಚ್ಚುವರಿ ಸಮಯದಲ್ಲಿ ಬೆಲ್ಲಿಂಗ್ಹ್ಯಾಮ್ ಗಳಿಸಿದ 2 ಆಕರ್ಷಕ ಗೋಲುಗಳ ನೆರವಿನಿಂದ ಇಂಗ್ಲೆಂಡ್ ತಂಡವು ನಾರ್ವೆ ವಿರುದ್ಧ ಗೆಲುವಿನ ನಗೆ ಬೀರಿತು. 60 ವರ್ಷಗಳ ಹಿಂದೆ ಜೂಲ್ಸ್ ರೆಮಿಟ್ ಟ್ರೋಫಿ ವಿಶ್ವಕಪ್ ಗೆದ್ದ ಬಳಿಕ ಇಂಗ್ಲೆಂಡ್ ತಂಡವು 3ನೇ ಬಾರಿಗೆ ವಿಶ್ವಕಪ್ ಸೆಮಿಫೈನಲ್ ಪ್ರವೇಶಿಸುತ್ತಿದೆ. 1990ರಲ್ಲಿ ಪಶ್ಚಿಮ ಜರ್ಮನಿ ಹಾಗೂ 2018ರಲ್ಲಿ ಕ್ರೊಯೇಷಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯಗಳಲ್ಲಿ ಅನುಭವಿಸಿದ್ದ ಸೋಲಿನ ಕಹಿಯನ್ನು ಮರೆತು ಈ ಬಾರಿ ಇತಿಹಾಸ ಬದಲಿಸುವ ವಿಶ್ವಾಸದಲ್ಲಿ ಇಂಗ್ಲೆಂಡ್ ತಂಡವಿದೆ. ಇದೇ ವೇಳೆ ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಈಗಾಗಲೇ ಸೆಮಿಫೈನಲ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ಧ 2-1 ಅಂತರದ ರೋಚಕ ಜಯ ಸಾಧಿಸಿದರೆ ಫ್ರಾನ್ಸ್ ತಂಡವು ಮೊರಾಕೊ ವಿರುದ್ಧ 2-0 ಗೋಲುಗಳ ಅಂತರದ ಸುಲಭ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿವೆ.